ಆರೋಗ್ಯ ಸಮಸ್ಯೆಯಿಂದ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿದ್ದೆ. ನಾನು ಇಲ್ಲಿ ಬಂದ್ಮೇಲೆ ನನಗೆ ಒಳ್ಳೇದಾಯ್ತು. ತಾಯಿ ನನ್ನನ್ನು ಕಾಪಾಡ್ತಿದ್ದಾಳೆ. ಇವಾಗಲೂ ನನ್ನ ಆರೋಗ್ಯದ ಸಮಸ್ಯೆ ಬಗ್ಗೆನೇ ತಾಯಿ ಹತ್ರ ಹೂವು ಕೇಳಿದೆ. ಹೊಲ್ದ ಕಡೆ ಹೂವು ಕೊಟ್ಟರು. 5 ವರ್ಷದಿಂದ ತುಂಬ ನೋವಿತ್ತು. ಇಲ್ಲಿ 5 ದಿನದಲ್ಲಿ ನನಗದು ವಾಸಿಯಾಗಿ ಇವತ್ತು ನಾನು ಚೆನ್ನಾಗಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಯಾರ್ಯಾರಿಗೆ ಪ್ರೇತಾತ್ಮದ ಬಾಧೆ, ಮಾಟ ಮಂತ್ರದ ತೊಂದರೆ, ಮತ್ತು ಚೌಡಿ ಪ್ರಯೋಗ, ಮತ್ತು ದೃಷ್ಟಿ ನಿವಾರಣೆ, ಈ ಥರ ಯಾರ್ಯಾರಿಗೆ ತೊಂದರೆ ಇರ್ತೋ ಅಂಥವ್ರು ಇಲ್ಲಿ ಬಂದರೆ ಇಲ್ಲಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ. ದೇವಿ ಹತ್ರ ನಮಸ್ತೆ, ನನ್ನ ಹೆಸರು ಚಂದನ ಅಂತ, ಚಿಕ್ಕಬಳ್ಳಾಪುರದಿಂದ ಬರ್ತಾ ಇರೋದು. ಹುಷಾರಿಲ್ಲ, ತುಂಬ ಕಾಲು ನೋವು, ಸೊಂಟ ನೋವು, ಹೊಟ್ಟೆ ನೋವಿತ್ತು. ಎಷ್ಟು ಆಸ್ಪತ್ರೆಗೆ ತೋರಿಸಿದ್ರು ಅದು ಕಮ್ಮಿ ಆಗಲಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ನಿಂದ ನೋಡಿಕೊಂಡು ಈಗ ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಗಾಳಿ ಇದೆ ಅಂತ ಅನ್ನಿಸ್ತು, ಹೇಳಿದ್ರು. ಅದರಿಂದ ತುಂಬ ನಳ್ಳಾಡ್ಬಿಟ್ಟಿದ್ದೀನಿ ಗಾಳಿ ಇದೆ ಅಂತ ಕೇಳಿದ ತಕ್ಷಣ. ಆದರೂ ಏನಾಗಿದೆ ಅಂತ ನೋಡ್ಸೋಣ ಅಂತ ನೋಡಿಸಿದಾಗ ಗೊತ್ತಾಯಿತು ಗಾಳಿ ಇದೆ ಅಂತ. ತುಂಬ ಹೊಟ್ಟೆ ಬಾಧೆ ಕೊಡ್ತಿತ್ತು, ಅಡ್ಮಿಂಟ್ ಎಲ್ಲ ಆಗಿದೆ, ಆದರೂ ಕಮ್ಮಿ ಆಗಲಿಲ್ಲ ಅದು. ಆಮೇಲೆ ಇಲ್ಲಿ ಬಂದಮೇಲೆ ಕಮ್ಮಿ ಆಯಿತು. 5 ದಿವಸ ಇರಬೇಕು ಅಂತ ಹೇಳಿದ್ರು. ಆ ಅಮ್ಮನ ಹತ್ರ ಬಂದಮೇಲೆ ಎಲ್ಲ ಕಮ್ಮಿ ಆಗಿ ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ. ಇಲ್ಲಿ ಎಂಥ ಇದಿದೆ ಅಂದರೆ ಎಲ್ಲದಕ್ಕೂ ಫೆಸಿಲಿಟಿ ಇದೆ, ಯಾವುದಕ್ಕೂ ಇಲ್ಲಿ ತೊಂದರೆ ಇಲ್ಲ. ಒಂದು ಊಟಕ್ಕಾಗಲಿ, ಒಂದು ನೀರಿಗಾಗಲಿ, ಒಂದು ಬಿಸಿನೀರೇ ಕೊಡ್ತಾರೆ. ದೇವರಲ್ಲಿ ದುಡ್ಡು ಕಾಸು ಯಾರು ಏನೂ ಕೇಳಲ್ಲ. ನಮ್ಮ ಇಷ್ಟ ಬಂದಾಗ ಹೋಗುವಾಗ 5 ದಿವಸ ಆದಮೇಲೆ ದುಡ್ಡು ನಮ್ಮ ಕೈಲಾದಷ್ಟು ಅವ್ರು ಹೇಳಿದಷ್ಟು ಏನಿಲ್ಲ, ಅಲ್ಲಿ ಕೊಟ್ಟಷ್ಟು ಕೊಟ್ಬಿಟ್ಟು ಹೋಗ್ಬೋದು. ಆದರೆ ಇಲ್ಲಿ ಇಂಥ ಹೇಳ್ಬೇಕಂದ್ರೆ ಎಲ್ಲಮ್ಮ ಸತ್ಯ ಅಂತ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ನಿಜ, ಇವತ್ತು ನಾವು ಚೆನ್ನಾಗಿದ್ದೀನಿ ಅಂದರೆ ಇವತ್ತು ಈ ಅಮ್ಮನೇ ಕಾರಣ. ಇವತ್ತು ಅಷ್ಟು ಬಾಧೆ ಬಿದ್ದು ಬಂದೆ, ಇವತ್ತು ಅಮ್ಮನಿಂದ ಇವತ್ತು ನಾನು ಚೆನ್ನಾಗಾಗಿದ್ದೀನಿ. ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆ ಗೊತ್ತಿಲ್ಲ, ಎಷ್ಟು ದಿನದಿಂದ ಆಸ್ಪತ್ರೆಗೆ ನೋಡಿಸ್ತಾನೆ ಇದ್ದೀನಿ. ಎಲ್ಲ MRI ಸ್ಕ್ಯಾನು, CT ಏನೇನೋ ಮಾಡಿದ್ದೆ, ಯಾವುದು ಎಲ್ಲ ಏನೋ ಒಂಚೂರು ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅದು ಗಾಳಿಯಿಂದ ಹಂಗೆ ಆಗಿದೆ ಅಂತ. ಆಮೇಲೆ ಇಲ್ಲಿ ಬಂದಮೇಲೆ ಅದನ್ನು ಗೊತ್ತಾದ್ಮೇಲೆ ತೆಗೆದ್ಮೇಲೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಹೊಟ್ಟೆ ಬಾಧೆ, ಹೊಟ್ಟೆ ತುಂಬ ನೋವು. ಅಡ್ಮಿಂಟ್ ಆಗಿದ್ದಾಗ ಹೊಟ್ಟೆ ಕಮ್ಮಿ ನೋವು ಆಗಲಿಲ್ಲ, ಕಾಲು ಸೊಂಟ ನಿಂತ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಬಂದಾಗ ಈ ಕುಂತ್ಕೊಂಡು ಬಂದಿದ್ದಿತ್ತು, ಇಲ್ಲಿ ಬಂದಾಗ ಇವಾಗ ಚೆನ್ನಾಗಾಗಿದ್ದೀನಿ. ಹೇಳ್ಬೇಕಂದ್ರೆ ಹೊಟ್ಟೆ ನೋವು ಬಂದ ದಿವಸನೇ ಫುಲ್ಲು ಕಮ್ಮಿ ಆಗಿ ಏನಿಲ್ದಂಗೆ ಚೆನ್ನಾಗಿದ್ದೀನಿ. 5 ವರ್ಷದಿಂದ ತುಂಬ ನೋವಿತ್ತು. ಇಲ್ಲಿ 5 ದಿನದಲ್ಲಿ ನನಗದು ವಾಸಿಯಾಗಿ ಇವತ್ತು ನಾನು ಚೆನ್ನಾಗಾಗಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮದು ಹೊಸಕೋಟೆ, ರತ್ನ ಅಂತ ನಮ್ಮ ಹೆಸರು. ಹೊಸಕೋಟೆಯಿಂದ ಬಂದಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ಹಿಂಗಂತ. ನಮ್ಮ ಚಿಕ್ಕಮ್ಮ ಒಬ್ಬರು ಕರ್ಕೊಂಬಂದ್ರು ಇಲ್ಲಿಗೆ. ಕರ್ಕೊಂಬಂದಾದ್ಮೇಲೆ ಇಲ್ಲಿ ಕುಂಟ್ರಿಸ್ತಾರೆ. ಫಸ್ಟ್ನೇ ದಿನ ನನಗೇನು ಆಗಿಲ್ಲ, ಹಂಗೆ ಮಾಮೂಲಿ ಹೆಂಗಿತ್ತು ಹಂಗೆ ಇತ್ತು. ಆಮೇಲೆ 2ನೇ ದಿನಕ್ಕೆ ಬಂದ್ವಿ. ಸೋಮವಾರ ಗೊತ್ತಾಯಿತು ಈ ಥರ ಅಂತ. ಮೈ ಮೇಲೆ ಏನೋ ಇದೆ ಅಂತ, ಹೊಟ್ಟೆ ನೋವು, ಹೊಟ್ಟೆ ಬಾಧೆ, ಸೊಂಟ ನೋವು ಇದೆಲ್ಲ ಇತ್ತು. ಆಮೇಲೆ ಅದೆಲ್ಲನೂ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಜಾಸ್ತಿ ಆದಮೇಲೆ ಇಲ್ಲಿ ಕುಂಟ್ರಿಸಾದ್ಮೇಲೆ ಆಮೇಲೆ ತಮಟೆ ಎಲ್ಲ ಹೊಡೆದು ಕುಂಟ್ರಿಸಾದ್ಮೇಲೆ ಮೈ ಮೇಲೆ ಬರುತ್ತೆ. ಬಂದಾದಮೇಲೆ ಅವ್ರ ದೇವರು ಬಂದು ಎಲ್ಲ ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಾದ್ಮೇಲೆ ಏನೂ ಇರಲ್ಲ, ಹೊಟ್ಟೆ ನೋವು, ಹೊಟ್ಟೆ ಬಾಧೆ ಏನೂ ಇಲ್ಲ, ಆರಾಮಾಗಿದ್ದೀವಿ ಇವಾಗ. ಅಂದರೆ ಇಲ್ಲಿಗೆ ಬರೋವರೆಗೂ ಎಲ್ಲ ಇತ್ತು. ಇಲ್ಲಿಗೆ ಬಂದಾದ್ಮೇಲೆ ಏನು ತೊಂದರೆ ಏನಿಲ್ಲ. ನಮ್ಗೆ 10 ವರ್ಷ ಆಗಿತ್ತಂತೆ, ಅಂದರೆ ನಮಗೆ ಗೊತ್ತಿಲ್ಲ ಅದೆಲ್ಲನೂ. ಒಂದು 2 ವರ್ಷದಿಂದ ಜಾಸ್ತಿ ಆಗಿದ್ದು, 10 ವರ್ಷದಿಂದ ಇತ್ತಂತೆ ಈ ಸಮಸ್ಯೆ. ನಾನು ಜಾಲಹಳ್ಳಿ ಕ್ರಾಸಿಂದ ಬಂದಿರೋದು. ನಾನು ಈ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ತಿಳ್ಕೊಂಡಿದ್ದೆ. ಅಲ್ಲಿಂದ ತುಂಬಾ ಜನ ಬರ್ತಿದ್ರು, ಒಳ್ಳೇದಾಗಿದೆ ಅಂತ ಜನಗಳ ಅಭಿಪ್ರಾಯ ತಿಳ್ಕೊಂಡೆ. ನಾನು 1 ವರ್ಷದಿಂದ ಬಂದಿದ್ದೆ ದೇವಸ್ಥಾನಕ್ಕೆ, ನನಗೂ ಒಳ್ಳೇದಾಗಿದೆ. ಆರೋಗ್ಯ ಸಮಸ್ಯೆಯಿಂದ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿದ್ದೆ. ನಾನು ಇಲ್ಲಿ ಬಂದ್ಮೇಲೆ ನನಗೆ ಒಳ್ಳೇದಾಯ್ತು. ತಾಯಿ ನನ್ನನ್ನು ಕಾಪಾಡ್ತಿದ್ದಾಳೆ. ಇವಾಗ್ಲೂ ನನ್ನ ಆರೋಗ್ಯದ ಸಮಸ್ಯೆ ಬಗ್ಗೆನೇ ತಾಯಿ ಹತ್ರ ಹೂವು ಕೇಳಿದೆ. ಹೊಲ್ದ ಕಡೆ ಹೂವು ಕೊಟ್ರು. ಮುಂದೆ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ಇದೆ. ಇಲ್ಲಿ ಬಂದ್ಮೇಲೆ ನನಗೆ ಒಳ್ಳೇದಾಗಿದೆ. ಬನ್ನಿ, ನಿಮ್ಮ ಪ್ರಾಬ್ಲಮ್ ಏನಿದೆ ತಾಯಿ ಹತ್ರ ಹೇಳಿ, ನಿಮಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ಯಾರೇ ಬಂದ್ರೂ ಒಳ್ಳೇದಾಗುತ್ತೆ. ಯಾರು ಹಂಗೆ ಹೋಗಿಲ್ಲ ಅಂತ ನಂಬಿಕೆ ಇದೆ ಸರ್.